ಸಾಲು ಮಾಡಿದ್ರಲ್ಲಿ ಬೀಜ ಹಾಕಿದ್ರೆ ಅಲ್ಲಿಂದ ಏನಾದರೂ ಬಂದು ತಿಂದು ಬೀಜ ಗಿಡ ಆಗೋದಿಲ್ಲ ಅಂತ ನಾವಿಲ್ವಾ, ಇಲ್ಲಿ ಗ್ಲಾಸಲ್ಲಿ ಹಾಕಿ ಇಟ್ಟದ್ದು. ಇಲ್ಲಿ ಫುಲ್ಲು ಇರುವೆ ತುಂಬಿದೆ ಆಯಿತಾ. ತರಕಾರಿ ಮಾಡಲಿಕ್ಕೆ ಹೊರಡದ್ದೇ ನಾವು ಅದಕ್ಕೆ. ಎಲ್ಲೋ ಒಂದು ಚೂರು ನಾವೊಂದು ಸೈಡಲ್ಲಿ ಒಂದು ಗಿಡ ಅಂತ ಮಾಡಿದರೆ ಉಳಿಬೋದು. ಮತ್ತು ನಾವು ತುಂಬ ಹಾಕ್ತೇವೆ ಅಂತ ಇರುವೆಗೆ ನಮ್ಮಿಂದ ಮೊದಲು ಗೊತ್ತಾಗ್ತದೆ. ಇಲ್ಲಿ ಫುಲ್ಲು ಇರುವೆ ಬಂದು ಇಲ್ಲೆಲ್ಲ ಒಳ ಹೋಗ್ತಾ ಇದ್ದು, ಫಸ್ಟ್ ಇಲ್ಲಿಗೆ ಬಿಡ್ತೆ ಇಲ್ಲೆಲ್ಲ ಒಳಂಗೆ ಹೋಗಿ ಉಂಡು ಅಲ್ಲೆಲ್ಲ ಎಲ್ಲೂ ಹೋಪಲಿಡಿ ಅಷ್ಟಿದ್ದವು ಎರುಗಿನ ಉಪದ್ರ. ಹಾಗೆ ಸೂಪರ್ ಕಿಲ್ಲರ್ ಬಿಡು ಅಂತ ಹೊರಟದ್ದಾಯ್ತಾ. ಇದರಲ್ಲಿ ಒಮ್ಮೆ ಸ್ವಲ್ಪ ಹೊತ್ತಿಗೆ ಇರುವುದಿಲ್ಲ, ವಾಪಸ್ ಆಗ್ತದೆ. ಎಲ್ಲಿಂದ ಬರ್ತದೆ ಅಂತ ಗೊತ್ತಿಲ್ಲ. ಇದರಲ್ಲಿ ಹಾಕಿದ ಬೀಜವನ್ನೆಲ್ಲ ಕೊಂಡೋಗಿದೆ ಆಯಿತಾ, ಎಂಥ ಸಹ ಇಲ್ಲ ಇದರಲ್ಲಿ. ಇಲ್ಲಿ ಒಂದು ಸಣ್ಣ ಸೌತೆ ಗಿಡ, ಯಾವುದೋ ಒಂದು ಗಿಡ ಒಂದು ಕಾಣ್ತಾ ಉಂಟಲ್ಲಿ, ಎಲ್ಲ ಬೀಜವನ್ನು ಕೊಂಡೋಗಿದೆ. ಇಲ್ಲಿ ಉಂಟು, ಅದರಿಂದಲೇ ತಿಂದಿದೆ ಏನೋ ಗೊತ್ತಿಲ್ಲ. ಹಾಗೆ ಒಂದು ಸ್ಪೆಷಲ್ ಅವರೇ ಬೀಜ ಸಿಕ್ಕಿತ್ತು ನಮಗೆ, ತಮ್ಮ ಕೊಟ್ಟದ್ದು ನನಗೆ, ಅವನಿಗೆ ಯಾರೋ ಕೊಟ್ಟದಂತೆ. ಅದು ಕೂಡ ಹಾಗೆ ದೊಡ್ಡ ಅವರೇ, ಅದು ತುಂಬ ಚೆನ್ನಾಗಿದೆ ಅಂತೆ. ಹಾಗೆ ಕೊಟ್ಟದ್ದು ಅದು ಕೂಡ ಇಲ್ಲ, ಅದು ತಿನ್ಗೆ ಆಗೋ ಯೋಗವೇ ಇಲ್ಲ ಇಲ್ಲಿ ತರಕಾರಿ. ಈಗ ನಾನು ಇರುವೆಗೋಸ್ಕರ ಮದ್ದು ಬಿಟ್ಟದ್ದು, ಅದರಲ್ಲೆಲ್ಲ ಬೀಜ ಏನಿಲ್ಲ, ಇರುವೆ ಬರ್ತಾ ಉಂಟು. ಮನೆ ಸೈಡಿಗೂ ಬಂದಿದೆ, ಅಲ್ಲೆಲ್ಲ ಹೋಗ್ತಾ ಉಂಟು. ಹಾಗೆ ಇವಾಗ ಇರುವೆಯನ್ನು ಕೊಲ್ಲುವ ಕೆಲಸ ಇದು, ಸೂಪರ್ ಕಿಲ್ಲರ್ ಆಯಿತಾ. ಇದರಲ್ಲಿ ಒಂದು ಸ್ವಲ್ಪ ಈಗ ಸ್ವಲ್ಪ ಒಂದು ಮಳೆ ಬಂದರೆ ಅದರ ಇದು ಹೋಗ್ತದೆ, ಇಲ್ಲಿ ನೀರು ಬೀಳ್ತದಲ್ಲ. ಹಾಗೆ ನನ್ನ ಕಾಲಿಗೂ ಸಹ ಕಚ್ಚಿಕೊಂಡು ಉಂಟು. ಮನೆಯ ಸುತ್ತು ಬರ್ತಾ ಇದೆ ಆಯಿತಾ ಇರುವೆ. ಇಲ್ಲಿ ನಾನು ಸಹ ಕುಣಿಬೇಕಾದಿತ್ತು, ಇರುವೆ ಕಚ್ತಾ ಉಂಟು. ಸ್ಪ್ರೆಡ್ ಆಗಿದೆ ಅದೆಲ್ಲ, ಇಲ್ಲಿ ಸ್ಪ್ರೆಡ್ ಆದರೆ ಹಾಗೆ ಎಲ್ಲಿಯಾದರೂ ಅದು ಒಂದು ಕಡೆ ಇರುವಲ್ಲಿ ನಾವು ಮೆಟ್ಟಿದ್ರೆಲ್ಲ ಆಚೆ ಈಚೆ ಹೋಗ್ಲಿಕ್ಕೆ ಶುರು ಆಗ್ತದೆ. ಶುಗರ್ಲಿ ನೋಡಿ, ಇದರಲ್ಲಿ ಈ ಗ್ಲಾಸಲ್ಲಿ ನೋಡಿ ತುಂಬ ಇರುವೆ ಇದೆ. ಸುಮ್ಮನೆ ಈ ಕೆಲಸ ಎಲ್ಲ ಮಾಡುದು ಮಾಡಿ ನಾವು ಒಂದು ನಮ್ಗಿಬ್ರಿಗೆ ಆಗುವಷ್ಟಾದ್ರೂ ಆಗಲಿ ಅಂತ ಎಲ್ಲ ಬೇರೆ ಬೇರೆ ಬೀಜ ಇದೆ ಇದರಲ್ಲಿ, ಇಷ್ಟು ಗ್ಲಾಸಲ್ಲಿ. ನಾವು ಸೇಲಿಗೆ ಮಾಡಲಿಕ್ಕೆ ಹೊರಟದಲ್ಲ ನಮಗೆ ಅಂತ, ಆದರೆ ಯಾವುದೂ ಪ್ರಯೋಜನ ಆಗಿಲ್ಲ ಹಾಕಿದ್ದು. ಅಲ್ಲಿ ಹಾಕಿದ್ರು ಹಾಗೆ ಯಾವುದೂ ಇರಲಿಕ್ಕಿಲ್ಲ, ಇದೇ ಥರ ಆಗ್ತದೆ. ನನ್ನ ಮನಸ್ಸಲ್ಲಿ ಇದು ಉಳಿಬೋದಂತ ಇತ್ತು, ಹಾಗೆ ಇಲ್ಲಿ ಇಟ್ಟದ್ದು. ಅಂದರೆ ಇಲ್ಲಿ ಇರುವೇ ಇರಲಿಲ್ಲ, ಇದು ಬೀಜ ಹಾಕಿದಾಗ ಬಂದದ್ದು. ಇಷ್ಟು ದಿನದಿಂದ ಇರುವೇ ಇರಲಿಲ್ಲ ಇಲ್ಲಿ. ನಿಮ್ಮಲ್ಲಿ ಈ ಥರ ಆಗ್ತದೆ ಅಥವಾ ಇರುವೆ ಬರೋದಕ್ಕೆ ನೀವೇನು ಮಾಡ್ತೀರಿ? ಮುಂಚೆ ಅದಕ್ಕೆ ಏನಾದರೂ ಹಾಕಿ ಬಿಡ್ತೀರ ಇರುವೆ ಬಾರದಾಗೆ? ನಾನು ಮುಂಚೆ ಹಾಕಬೇಕಿತ್ತಲ್ವ, ಹಾಕಿದರೆ ಬೀಜ ಗಿಡ ಆಗ್ತಿತ್ತು. ಹಾಗೆ ಗ್ಲಾಸಲ್ಲಿ ಹಾಕಿ ಸಹ ನಮ್ಮದು ವೇಸ್ಟ್ ಆಗಿದೆ. ನನಗೇನು ತಮ್ಮ ಜೋರು ಮಾಡಿ ಅನ್ನೋದು ಅವರೇ ಬೀಜ ಸೂಪರ್ ಉಂಟಕ್ಕ ಹಾಕಂತ ಕೊಟ್ಟಿದ್ದ. ಇನ್ನದು ಗಿಡ ಒಂದು ಇದೆ, ಅದು ಎಂತ ಆಗ್ತದೆ ಗೊತ್ತಿಲ್ಲ ಇನ್ನು. ಅಲ್ಲಿ ನಾನು ಹೇಳ್ತೇನೆ ಜೋರು ಮಾಡಿದರೆ, ಅಲ್ಲೇ ಅವನು ಹಾಕಿದ್ರಲ್ಲಿ ಆದರೆ ಅಲ್ಲಿಂದಲೇ ತಕ್ಕೊಂಡು ಬಂದರೆ ಆಯಿತು. ನೆಕ್ಸ್ಟ್ ಇಯರ್ ವಾಪಸ್ ಬೀಜ ಹಾಕ್ಬೋದಲ್ಲ. ನೋಡುವಾಗ ಈಗ ಬಿಸಿಲುಂಟಲ್ವ, ಸ್ವಲ್ಪ ಹೊತ್ತಲ್ಲಿ ಮಳೆ ಬರ್ಬೋದಾಯ್ತಾ. ಹಾಗೆ ಹೂವಿನ ಗಿಡ ನೆಟ್ಟರೆ ಈ ಥರದ ಸಮಸ್ಯೆ ಏನೂ ಇರುವುದಿಲ್ಲ. ನಾವು ನೋಡಿಕೊಂಡ್ರೆ ಹೂವಿನ ಗಿಡ ಎಲ್ಲ ಆಗ್ತದೆ ಆಯಿತಾ. ಅದಂದರೆ ನಾವು ತಿನ್ನಲಿಕ್ಕೆ ಮಾಡೋದಲ್ಲ, ಅದಕ್ಕೇನು ಉಪದ್ರ ಆಗೋದಿಲ್ಲ. ಹಾಗೆ ಮೊನ್ನೆ ತಂದ ಗಿಡಗಳನ್ನೆಲ್ಲ ಮೊನ್ನೆ ನೆಟ್ಟದ ಎಲ್ಲ ಇವಾಗ ಎಂತ ಆಗಿಲ್ಲ, ಮಳೆ ಬರ್ತಾ ಇದ್ದ ಕಾರಣ ಎಲೆಗಳೆಲ್ಲ ಹಾಗೆ ಉಂಟು. ಇದು ನಮ್ಮಲ್ಲಿ ಇರುವುದೇ, ಆದರೆ ಇಲ್ಲಿ ಇಲ್ಲ. ಇದು ಗುಡ್ಡೆಯಲ್ಲಿ ಉಂಟಂತ ಇಲ್ಲಿ ಒಂದು ಗಿಡ ನೆಟ್ಟಿದ್ದೇನೆ, ದಾಸವಾಳ ಗಿಡ ನೋಡಿ. ಇದು ಇಲ್ಲಿಗೆ ಎಂತ ಆಗಲಿಲ್ಲ, ಅದು 2 ದಿನ ಆಯ್ತು ಅಷ್ಟೇ ನೆಟ್ಟು. ನನಗೆ ಅದರಲ್ಲಿ ಏನಾದ್ದು ಗೊತ್ತುಂಟು, ಒಂದು ಕರವೀರ ಬಿಳಿಯದ್ದು ನಮ್ಮಲ್ಲಿ ಇತ್ತು ಮುಂಚೆ, ಇವಾಗಿಲ್ಲ. ಒಂದು ಗಿಡ ತಂದಿದ್ದೆ, ಎಲ್ಲ ನೆಟ್ಟಾಗಿ ಅದು ಒಂದನ್ನು ಇಲ್ಲಿ ಇಟ್ಟು ಇಲ್ಲೇ ಕವರಲ್ಲಿ ಅಂತ ಮರೆತು ಹೋಗಿತ್ತಾಯ್ತಾ. ಲಾಸ್ಟಿಗೆ ಇಡೀ ಹುಡುಕಿದೆ ಗುಡ್ಡೆಯಲ್ಲಿ ಅಲ್ಲಿ ಇಲ್ಲಿ ಎಲ್ಲಿ ಹಾಕಿದ್ದೇನಂತ. ಲಾಸ್ಟಿಗೆ ಸಿಕ್ಕಿತದು ಇಲ್ಲಿ ಈ ಜಾಗದಲ್ಲಿತ್ತು. ಅದರಲ್ಲಿ ಹೀಗೆ ಕವರಲ್ಲಿ ಹಾಕಿಟ್ಟಿದ್ದೇನೆ ನಿನ್ನೆ. ಇದು ಜೀವ ಬರ್ತದೆ ಗೊತ್ತಿಲ್ಲ, ಎಂತ ಆಗ್ತದೆ ಗೊತ್ತಿಲ್ಲ. ಇದು ಕವರಲ್ಲಿ ಹಾಕಿಟ್ಟಿದ್ದೇನೆ ಇಲ್ಲೇ ಇರಲಿ ಅಂತ. ಈ ಕೆಮ್ಮು ಶೀತಕ್ಕೆ ಉಂಟಲ್ಲ, ಮುಂಚಿನಿಂದಲೂ ಅಜ್ಜಿಯಂದಿರು ಇವರೆಲ್ಲ ಕೊಡ್ತಿದ್ದಂಥ ಮದ್ದು ಮಕ್ಕಳಿಗೆ ಆಡಿಸೋಗೆ ರಸವನ್ನು ಜೇನುತುಪ್ಪದಲ್ಲಿ ಹಾಕಿ ಮಕ್ಕಳಿಗೆಲ್ಲ ಕೊಡ್ತಿದ್ರು. ಹಾಗಾದರೆ ಈ ಆಡಿಸೋಗೆ ಅಂದರೆ ಯಾವ ಗಿಡ ಎಲ್ರಿಗೂ ಗೊತ್ತಿರ್ಬೋದು, ಗೊತ್ತಿಲ್ಲದವರಿಗೆ ಇಲ್ಲಿ ನಾನು ಸ್ಕ್ರೀನಲ್ಲಿ ಹಾಕ್ತೇನೆ. ಅದು ಆಡು ಮುಟ್ಟದ ಸೋಗೆ. ಈ ಆಡು ಉಂಟಲ್ಲ, ಎಲ್ಲ ಗಿಡ ಸೊಪ್ಪು ಅದು ಇದೆಲ್ಲ ತಿಂತದೆ, ಈ ಒಂದು ಗಿಡದ ಎಲೆಗಳನ್ನು ಮಾತ್ರ ತಿನ್ನಲಿಕ್ಕೆ ಹೋಗೋದಿಲ್ಲ. ಹಾಗೆ ಅದಕ್ಕೆ ಆಡಿಸೋಗೆ ಅಂತ ಹೇಳ್ತಾರೆ. ನಮ್ಮ ಆಯುರ್ವೇದದಲ್ಲಿ ಈ ಆಡಿಸೋಗೆಗೆ ಎಂಥ ಹೆಸರಿಟ್ಟಿದ್ದೇವೆ ಅಂತಂದರೆ, ಅಥವಾ ಎಂಥ ಹೆಸರು ಇದೆ ಅಂತಂದರೆ ವಾಸ ಅಂತ ಕರಿತೇವೆ.
ಅಥವಾ ಆಟರುಷ ಅಥವಾ ಸಿಂಹಾಸ್ಯ, ಈ ಥರ ಬೇರೆ ಬೇರೆ ಹೆಸರುಗಳು ಕೂಡ ಇದೆ. ಗಿಡ ಎಲ್ರಿಗೂ ಪರಿಚಯ ಇರ್ಬೋದು, ಸಾಮಾನ್ಯವಾಗಿ ಎಲ್ಲ ಕಡೆ ತುಂಬ ಕಡೆ ಇರ್ತದೆ. ಇಲ್ಲಿ ನಮ್ಮ ಸೈಡ್ ಅಂತೂ ಫುಲ್ ಬೇಲಿಗಳಲ್ಲಾಗಿರ್ಬೋದು ಎಲ್ಲ ಕಡೆ ಕಾಣಲಿಕ್ಕೆ ಸಿಗುವಂತಹ ಗಿಡ. ಇಲ್ಲಿ ಸ್ಕ್ರೀನಲ್ಲಿ ಬೇಕಾದ್ರೆ ಗಿಡ ಯಾವುದು ಅಂತ ಬೇಕಾದ್ರೆ ಹಾಕ್ತೇನೆ. ಹಾಗೆ ಈ ಗಿಡದ ರಸ ಉಂಟಲ್ಲ ತುಂಬ ಕಹಿ, ಆ ಗಿಡದ ಎಲೆ ಉಂಟಲ್ಲ ತುಂಬ ಕಹಿ ಇರ್ತದೆ. ಹಾಗಾಗಿ ಜೇನುತುಪ್ಪದಲ್ಲಿ ಹಾಕಿ ಯೂಶ್ವಲಿ ಕೊಡ್ತಾರೆ. ಆಗ ಅಲ್ಲದೆ ಇದನ್ನೊಂದು ಬೇರೆ ರೀತಿಯಾದಂತಹ ಒಂದು ಔಷಧಿಗೆ ನಾವು ಯಾವುದಕ್ಕಾದರೂ ಇದನ್ನು ಬದಲಿಸ್ಬೋದು ಅಂತಿದ್ದರೆ, ನಮ್ಮ ಆಯುರ್ವೇದದಲ್ಲಿ ಒಂದು ಕಾಸರೋಗಾಧಿಕಾರ ಅಥವಾ ಈ ಕೆಮ್ಮು ಇದರ ಚಿಕಿತ್ಸೆಯನ್ನು ಹೇಳಬೇಕಾದ್ರೆ ವಾಸಾವಲೇಹ ಅಂತ ಒಂದು ಔಷಧಿ ಕಾಣಲಿಕ್ಕೆ ಸಿಗ್ತದೆ. ಅವಲೇಹ ಎಲ್ರಿಗೂ ಗೊತ್ತಿರ್ಬೋದು, ಸಾಮಾನ್ಯವಾಗಿ ಈಗ ಚ್ಯವನಪ್ರಾಶ ಅವಲೇಹ ಆಗಿರ್ಬೋದು ಅಥವಾ ಕೂಷ್ಮಾಂಡ ಅವಲೇಹ ಇಂಥದ್ದೆಲ್ಲ ಹೆಸರುಗಳು ನೀವು ಕೇಳಿರ್ಬೋದು. ಅವಲೇಹ ಅಂದರೆ ಒಂದು ಸೆಮಿ ಸಾಲಿಡ್ ಕನ್ಸಿಸ್ಟೆನ್ಸಿಯಲ್ಲಿರುವಂತಹ ಒಂದು ಮದ್ದು. ಹಾಗೆ ಈ ಆಡುಸೋಗೆಯನ್ನು ಬಳಸಿಕೊಂಡು ಈ ವಾಸಾವಲೇಹ ಅಂತ ಹೇಳುವಂತಹ ಒಂದು ಮದ್ದು ಮನೆಯಲ್ಲೇ ಹೇಗೆ ಸುಲಭವಾಗಿ ಮಾಡ್ಬೋದು ಅಂತ ಹೇಳೋದ್ರ ಬಗ್ಗೆ ಇಲ್ಲಿ ನಾನೀಗ ಹೇಳಿಕೆ ಹೊರಟದಾಯ್ತಾ. ಈ ಆಡುಸೋಗೆಯ ಒಂದು ಮತ್ತೊಂದು ಕಷ್ಟದ ವಿಷಯ ಏನಂದರೆ ಇದರ ಎಲೆಯದು ರಸ ತೆಗಿಲಿಕ್ಕೆ ಉಂಟಲ್ಲ ತುಂಬ ಕಷ್ಟ ಇರ್ತದೆ. ಎಷ್ಟು ಗುದ್ದಿದ್ರೂ ನಿಮಗೆ ಈಗ ನೀರು ಹಾಕದೆ ಅದರ ರಸ ತೆಗೆಯುವುದಂದ್ರೆ ತುಂಬ ಕಷ್ಟ, ಎಷ್ಟು ಗುದ್ದಿದ್ದು ರಸ ಬರುವುದೇ ಇಲ್ಲ. ಸೊ ಇಂಥ ಈ ಒಂದು ಎಲೆಯಿಂದ ರಸ ಹೇಗೆ ತೆಗಿಬೋದು ಅಂತ ಕೂಡ ಆಯುರ್ವೇದದಲ್ಲಿ ಹೇಳಿದ್ದಾರೆ. ಅದು ಹೇಗಂದರೆ ವಾಸ ಪುಟಪಾಕ ಸ್ವರಸ ಅಂತ ಒಂದು ವಿಷಯ ಇದೆ. ಪುಟಪಾಕ ಸ್ವರಸ ಅಂದರೆ ಈ ವಾಸ ಎಲೆಗಳನ್ನೆಲ್ಲ ಸ್ವಲ್ಪ ಜಜ್ಜಿ ಸಣ್ಣ ಸಣ್ಣ ತುಂಡುಗಳನ್ನಾಗಿ ಮಾಡಿ ಒಂದು ಬಾಳೆಲೆ ಅಲ್ಲ ಅಥವಾ ಯಾವುದಾದ್ರೂ ಇನ್ನೊಂದು ದೊಡ್ಡ ಎಲೆ ಒಳಗಡೆ ಇಟ್ಟು ಅದನ್ನೊಂದು ಮುದ್ದೆ ಮಾಡಿ ಹೊರಗಿಂದ ಒಂದು ಮಣ್ಣಿನ ಲೇಪದಿಕೆ ಫುಲ್ಲು ಮಾಡಿಬಿಟ್ಟು ಅದನ್ನು ಬೆಂಕಿಯಲ್ಲಿಡುದು. ಅದು ಫುಲ್ಲು ಹೊರಗಿದ ಪದರ ಮಣ್ಣಿದ ಪದರ ಎಲ್ಲ ಕಪ್ಪು ಕಪ್ಪು ಆಗ್ತದಲ್ಲ, ಅದಾದಮೇಲೆ ಅದನ್ನು ತೆಗೆಯುವುದು. ಅದು ತಣ್ಣಗಾದಾಗ ಓಪನ್ ಮಾಡಿ ಒಳಗೆ ಏನು ಎಲೆ ಇರ್ತದೆ ಅದು ಬಾಡಿರ್ತದೆ ಎಲೆ, ಆಮೇಲೆ ಅದನ್ನು ಗುದ್ದಿದ್ರೆ ಉಂಟಲ್ಲ ಅದರ ರಸ ತೆಗಿಲಿಕ್ಕೆ ಸುಲಭ ಆಗ್ತದೆ. ಆದರೆ ಇಷ್ಟೆಲ್ಲ ಮಾಡೋದು ಕಷ್ಟದ ಕೆಲಸ ಈಗ. ಹಾಗಾಗಿ ಈಗಿನ ಕಾಲದಲ್ಲಿ ಹೇಗೆ ಅದನ್ನು ರಸ ತೆಗಿಬೋದು? ಏನಿಲ್ಲ, ತುಂಬ ಸಿಂಪಲ್ ಉಂಟು. ಈ ವಾಸ ಉಂಟಲ್ಲ ಅಥವಾ ಆಡುಸೋಗೆ ಎಲೆ, ಈ ಎಲೆಯನ್ನು ತಂದು ಸ್ವಲ್ಪ ತುಂಡು ತುಂಡು ಮಾಡಿ ನಮ್ಮ ಈ ಇಡ್ಲಿ ಮಾಡುವಾಗ ಏನು ಅಟ್ಟಿನೊಳಗೆ ಅಂತ ಉಂಟು, ನಾನು ಇಲ್ಲಿ ವಿಡಿಯೋದಲ್ಲಿ ಹಾಕ್ತೇನೆ ನೋಡಿ. ಈ ಥರದ ಒಂದು ಪಾತ್ರೆಯಲ್ಲಿ ಇದನ್ನು ಇಟ್ಟು ಕೆಳಗೆ ನೀರಲ್ಲಿ ಹಾಕಿ ಸ್ವಲ್ಪ ಹಬೆಯಲ್ಲಿ ಬೇಯಿಸೋದು ಅಷ್ಟೇ. ಒಂದು ಸ್ವಲ್ಪ ಹೊತ್ತು, ಕಾಲು ಗಂಟೆ ಅರ್ಧ ಗಂಟೆ ಹಬೆಯಲ್ಲಿ ಚೆನ್ನಾಗಿ ಬೆಂದಾಗ ಈ ಎಲೆ ತುಂಬ ಸ್ಮೂತಾಗಿ ಸಿಗ್ತದೆ ಆಯಿತಾ. ಆಮೇಲೆ ಇದರ ಎಲೆಯನ್ನು ತೆಗೆದು ಚೆನ್ನಾಗಿ ಜಜ್ಜಬೇಕು. ಜಜ್ಜಿದ ನಂತರ ನಮಗೆ ಅದರ ರಸ ತೆಗಿಲಿಕ್ಕೆ ಆಗ್ತದೆ. ಹಾಗೆ ಇಲ್ಲಿ ನೀವು ನೋಡ್ಬೋದು ಚೆಂದ ಜಜ್ಜಿ ಅದರ ರಸವನ್ನು ತೆಗಿತಾ ಇದ್ದಾನೆ. ಈಗ ರಸ ತೆಗೆದ ನಂತರ ಇದನ್ನು ಮಾಡೋದು ಹೇಗೆ ಅಂತ ನಾವು ನೋಡಲಿಕ್ಕೆ ಹೋದರೆ, ಮುಖ್ಯವಾಗಿ ಈ ವಾಸಾವಲೇಹ ಮಾಡಲಿಕ್ಕೆ ಬೇಕಾಗಿರುವಂತಹ ಸಾಮಗ್ರಿಗಳು ಯಾವುದು ಅಂತ ನಾವು ನೋಡಲಿಕ್ಕೆ ಹೋದರೆ, ಆಡುಸೋಗೆಯ ಸ್ವರಸ ಅಥವಾ ರಸ ಅಥವಾ ಫ್ರೆಶ್ ಜ್ಯೂಸ್ ಏನು ಕಲೆಕ್ಟ್ ಮಾಡ್ತೀರಾ ಅದು, ಮತ್ತು ಸಿತ ಅಂದರೆ ಕಲ್ಲು ಸಕ್ಕರೆ ಆಯಿತಾ, ಖಂಡ ಶರ್ಕರೆ ಅಂತ ಹೇಳ್ತೇವೆ. ಕಲ್ಲು ಸಕ್ಕರೆ ತಗೊಂಡ್ರೆ ಒಳ್ಳೆಯದು, ಅದನ್ನು ಹುಡಿ ಮಾಡಿ ತಗೊಳ್ಳೋದು. ಆಮೇಲೆ ಪಿಪ್ಪಲಿ ಅಥವಾ ಹಿಪ್ಪಲಿ ಅಂತ ಈ ಲಾಂಗ್ ಪೆಪ್ಪರ್ ಅಂತ ಹೇಳ್ತೇವಲ್ಲ ಅದು ಹಿಪ್ಪಲಿ ಬೇಕಾಗ್ತದೆ. ಆಮೇಲೆ ಬೇಕಾಗಿರುವಂತಹದ್ದು ಸರ್ಪಿ ಅಥವಾ ಘೃತ, ತುಪ್ಪ ಬೇಕಾಗ್ತದೆ. ಆಮೇಲೆ ಲಾಸ್ಟಿಗೆ ಬೇಕಾಗುವಂತಹ ಸಾಮಗ್ರಿ ಯಾವುದಂದರೆ ಜೇನುತುಪ್ಪ. ಸೊ ಇದನ್ನೆಲ್ಲ ನೀವೀಗ ಇಲ್ಲಿ ಸ್ಕ್ರೀನಲ್ಲಿ ನೋಡ್ಬೋದು. ಇದರ ರೇಷಿಯೋ ಯಾವ ಥರ ಇದೆ ಅಂತಂದರೆ 8 ಪಾರ್ಟ್ಸ್ 4 2 2 4. ಸೊ ಈ ಥರ ಇದರ ರೇಷಿಯೋ ಇದೆ, ಸ್ಕ್ರೀನಲ್ಲಿ ನೀವು ನೋಡ್ಬೋದು. ಸೊ ಈ ಅಳತೆಯಲ್ಲಿ ಈ ಎಲ್ಲ ಸಾಮಗ್ರಿಗಳನ್ನು ರೆಡಿ ಇಟ್ಟುಕೊಳ್ಳಿ. ಈಗ ನಾನಿಲ್ಲಿ ಮಾಡಲಿಕ್ಕೆ ತಗೊಳ್ತಿರುವಂತಹದ್ದು 400 ml ಸ್ವರಸ ಅಥವಾ ಈ ಆಡುಸೋಗೆಯ ರಸ ತಗೊಳ್ತಾ ಇದ್ದೇನೆ. ಸೊ ಅದಕ್ಕೆ ಬೇಕಾದಾಗೆ ಬಾಕಿರುವ ಐಟಮ್ ಎಷ್ಟೆಷ್ಟು ಬೇಕು ಅಂತ ಇಲ್ಲಿ ನೋಡಿ ಸ್ಕ್ರೀನಲ್ಲಿ ಹಾಕಿರ್ತೇನೆ, ಚೆನ್ನಾಗಿ ನೋಡಿಕೊಳ್ಳಿ. ಇದನ್ನು ಒಂದು ಫಾಸ್ಟ್ ಮಾಡಿ ಬೇಕಾದರೆ ಸ್ಕ್ರೀನ್ಶಾಟ್ ಹೊಡೆದು ಇಟ್ಟುಕೊಳ್ಳಿ. ಈ ಅಳತೆಯಲ್ಲಿ ಈ ಮದ್ದನ್ನು ತಯಾರಿಸುವುದು. ಸೊ ತಯಾರಿಸುವುದು ಹೇಗೆ ಅಂತ ನಾವೀಗ ಮುಂದೆ ನೋಡೋಣ. ಮೊದಲಿಗೊಂದು ದಪ್ಪ ಅಡಿ ಇರುವಂತಹ ಪಾತ್ರೆ ತಗೊಂಡ್ರೆ ಒಳ್ಳೆಯದು. ಇಲ್ಲದಿದ್ದರೆ ಈ ಥರ ಸ್ಟೈನ್ಲೆಸ್ ಸ್ಟೀಲ್ ಚಿಕ್ಕ ಪಾತ್ರೆ ತಗೊಂಡು ನಡೀತದೆ. ಈಗ 400 ml ಸ್ವರಸ ಏನಿದೆ ಅದನ್ನು ಈ ಚಿಕ್ಕ ಪಾತ್ರೆಯಲ್ಲಿ ಸಹ ಮಾಡ್ಬೋದು. ಅದನ್ನು ಈಗ ಈ ಪಾತ್ರೆಯಲ್ಲಿ ತಗೊಳ್ತಾ ಇದ್ದೇನೆ. ತಗೊಂಡ ನಂತರ ಅಳತೆ ಮಾಡಿದಷ್ಟು ಸಕ್ಕರೆ ಏನಿದೆ, ಕಲ್ಲು ಸಕ್ಕರೆಯ ಹುಡಿ, ಅದನ್ನು ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೇನೆ. ಸೇರಿಸ್ಕೊಂಡ ನಂತರ ಮುಖ್ಯವಾಗಿ ಫಸ್ಟಿಗೆ ನಾವು ಮಾಡಬೇಕಾಗಿರೋದು ಚೆನ್ನಾಗಿ ಮಿಕ್ಸ್ ಮಾಡಿ ಸಕ್ಕರೆ ಕರಗುವ ಹಾಗೆ ಮಾಡಬೇಕು. ಸಕ್ಕರೆ ಕರಗಿದ ನಂತರ ನಿಮ್ಮ ಸಕ್ಕರೆಯಲ್ಲಿ ಸ್ವಲ್ಪ ಕಸಗಡ್ಡಿ ಏನಾದರೂ ಇದೆ ಅಂತ ಇದ್ದರೆ ಇದನ್ನು ಒಮ್ಮೆ ರೀಫಿಲ್ಟರ್ ಮಾಡಿ, ಒಂದು ಬಟ್ಟೆಯ ಮುಖಾಂತರ ಇನ್ನೊಮ್ಮೆ ಫಿಲ್ಟರ್ ಮಾಡಿ ವಾಪಸ್ ಅದೇ ಪಾತ್ರೆಯಲ್ಲಿ ತಗೊಂಡು ಬಿಸಿ ಮಾಡಿ. ಸೊ ಮಧ್ಯಮ ಅಗ್ನಿಯಲ್ಲಿ ಈ ಬೆಂಕಿಯನ್ನು ನಾವೀಗ ಇಡಬೇಕು. ಮಧ್ಯಮ ಅಗ್ನಿಯಲ್ಲಿ ಬೆಂಕಿಯನ್ನು ಇಟ್ಟು ಹದಕ್ಕೆ ಕೈಗೆ ಆಡಿಸಿಕೊಂಡು ತೊಳಸಿಕೊಂಡು ಚೆನ್ನಾಗಿ ಕುದಿಸಬೇಕು. ಅದು ಕುದಿ ಬರಬೇಕು ನೋಡಿ. ಹೈ ಫ್ಲೇಮ್ ಸ್ವಲ್ಪ ಸೈಡ್ ಬಾರದು, ಯಾಕೆ ಅಂತ ನಿಮಗೆ ಮುಂದೆ ಗೊತ್ತಾಗ್ತದೆ. ಹದಕ್ಕೆ ಈ ಥರ ನೀಟಾಗಿ ಬಾಯ್ಲ್ ಆಗಬೇಕು. ಹಾಗೆ ಇದು ಲೈಟಾಗಿ ಕುದಿ ಬರ್ತಾ ಉಂಟು, ಕುದಿ ಬರಲಿ, ಇನ್ನೂ ಸ್ವಲ್ಪ ಸಮಯ ಇದೆ. ಮುಖ್ಯವಾಗಿ ವಾಸವಲೇಹ ಅಂತ ಹೇಳುವಂತಹ ಈ ಮದ್ದು ಭೈಷಜ್ಯ ರತ್ನಾವಳಿ ರಾಜಾಕ್ಷ್ಮ ರೋಗಾಧಿಕಾರ, ಅದಲ್ಲದೆ ಭೈಷಜ್ಯ ರತ್ನಾವಳಿ ಕಾಸರೋಗಾಧಿಕಾರ ಅಂತ ಹೇಳುವ ಅಧ್ಯಾಯಗಳಲ್ಲಿ ಇದರ ಉಲ್ಲೇಖ ಸಿಗ್ತದೆ. ಈಗ ನಾನು ಮುಂಚೆ ಹೇಳಿದಾಗಿದ್ದರೆ ಶ್ಲೋಕದಲ್ಲಿ ಇದು ಯಾವುದ್ಯಾವುದು ರೋಗಗಳಿಗೆಲ್ಲ ಉಪಯೋಗಕಾರಿಯಾಗಿರ್ತದೆ ಅಂತ ನಾವು ನೋಡಲಿಕ್ಕೆ ಹೋದರೆ, ಹಂತ್ಯೇವ ರಾಜಯಕ್ಷ್ಮಾಣಂ ಕಾಸಂ ಶ್ವಾಸಂ ಚ ದಾರುಣಂ
ಪಾರ್ಶ್ವಶೂಲಂ ಚ ಹೃತ್ಶೂಲಂ ರಕ್ತಪಿತ್ತಂ ಜ್ವರಂ ತಥಾ ಅಂತ ಶ್ಲೋಕದಲ್ಲಿ ಉಲ್ಲೇಖ ಇದೆ. ಮುಖ್ಯವಾಗಿ ರಾಜಾಕ್ಷ್ಮ ರೋಗಾಧಿಕಾರ, ರಾಜಾಕ್ಷ್ಮ ಅಥವಾ ಕ್ಷಯರೋಗದಂತಹ ಕಂಡೀಷನ್ಗಳಲ್ಲಿ ಇದನ್ನು ಬಳಕೆ ಮಾಡಬಹುದು. ಬಳಕೆ ಮಾಡೋದಂದರೆ ಇದರಲ್ಲಿ ಈಗ ಕ್ಷಯರೋಗ ವಾಸಿ ಆಗ್ತದೆ ಅಂತಲ್ಲ, ಮುಖ್ಯವಾದ ಇಂಡಿಕೇಶನ್ ಅಥವಾ ಉಪಯೋಗ ಏನಂದರೆ ಕಾಸ ಮತ್ತು ಶ್ವಾಸ, ಕೆಮ್ಮು ಮತ್ತು ಏನು ದಮ್ಮು ಈ ಥರದ ಸಮಸ್ಯೆಗಳಿರ್ತದೆ. ಅಂತಹ ಕಂಡೀಷನ್ಗಳಿಗೆ ಈ ವಾಸಾವಲೇಹ ತುಂಬ ಹೆಲ್ಪ್ ಆಗ್ತದೆ. ಅದಲ್ಲದೆ ಪಾರ್ಶ್ವಶೂಲ ಅಥವಾ ಹೃತ್ಶೂಲ ಅಂದರೆ ಈ ಎದೆಯ ಅಥವಾ ಈ ಸೈಡ್ ಫ್ಲ್ಯಾಂಕ್ ರೀಜನಲ್ಲೆಲ್ಲ ಆಗುವಂತಹ ಆ ನೋವು, ಈ ಕೆಮ್ಮು ಜಾಸ್ತಿ ಕೆಮ್ಮು ಮಾಡಿ ಅಥವಾ ಆ ದಮ್ಮು ಅಥವಾ ಶ್ವಾಸರೋಗ ಅಂತ ಏನು ಹೇಳ್ತೇವೆ ಅದರಿಂದಾಗಿ ಆಗುವಂತಹ ನೋವು, ಇದಲ್ಲದೆ ರಕ್ತಪಿತ್ತ, ಜ್ವರ ಇಂತಹ ಕಂಡೀಷನ್ಗಳಲ್ಲಿ ಕೂಡ ಇದನ್ನು ಬಳಕೆ ಮಾಡ್ಬೋದು. ಜ್ವರ ಅಂದರೆ ಜ್ವರ ಇರುವಂತಹ ವ್ಯಕ್ತಿಗಳಲ್ಲಿ ಏನು ಕೆಮ್ಮು ಅಥವಾ ಶೀತ ಅಥವಾ ಈ ಶ್ವಾಸ ಇಂಥ ಸಮಸ್ಯೆ ಇರ್ತದೆ ಅಂಥವರಿಗೆ ಇದನ್ನು ಕೊಡಬಹುದು. ನೋಡಿ ಇಲ್ಲಿಗ ಇದು ಕುದಿ ಬರ್ತಾ ಇದೆ, ಮೀಡಿಯಂ ಫ್ಲೇಮೇ ಇಟ್ಟಿದ್ದೇನೆ, ಲೋ ಫ್ಲೇಮ್, ಮಂದ ಆಗಿಕೊಂಡು ಹೋಗ್ತಾ ಉಂಟು. ಆ ಒಂದು ಪಾಕ ಉಂಟಲ್ಲ ಹತ್ರ ಬರ್ತಾ ಉಂಟು. ಈಗ ಇಲ್ಲಿ ಸ್ವೌಟಲ್ಲಿ ಈ ಥರ ಮಾಡಿದಾಗ ನೀವು ನೋಡ್ಬೋದು ಅದರ ಮಂದತ್ವ ಜಾಸ್ತಿ ಆಗಿದೆ, ಸ್ವಲ್ಪ ಕನ್ಸಿಸ್ಟೆನ್ಸಿ ತಿಕ್ಕಾಗಿದೆ. ಇದು ಇನ್ನೂ ಸಹ ಸ್ವಲ್ಪ ಕನ್ಸಿಸ್ಟೆನ್ಸಿ ತಿಕ್ಕಾಗಬೇಕು. ಈಗ ತಿಕ್ಕಾಗೋದಂದರೆ ಎಷ್ಟು ಆಗಬೇಕು ಅಂತ ನಾವು ನೋಡಲಿಕ್ಕೆ ಹೋದರೆ ಸಾಧಾರಣ 1 ರಿಂದ 2 ಅಳೆ ಪಾಕ. ನೋಡಿ ಒಂದು ಪಾಕ ಈಗ ಬ್ರೇಕ್ ಆಗ್ತಿದೆ, ಒಂದು ಚೂರು ಹೊತ್ತು ಆಗಬೇಕು. ಅದಕ್ಕೆ ನಾವು ಒಂದು ತಂತು ಪಾಕ ಅಂತ ಆಯುರ್ವೇದದಲ್ಲಿ ಹೇಳ್ತೇವೆ, 1 ಥ್ರೆಡ್ ಕನ್ಸಿಸ್ಟೆನ್ಸಿ. ಸೊ ಈ 1 ಥ್ರೆಡ್ ಕನ್ಸಿಸ್ಟೆನ್ಸಿ ಕ್ಲೀನಾಗಿ ಬರ್ತಾ ಇದೆ ಅಂತ ಆದಾಗ ಅದು ನಮಗೆ ಪಾಕ ರೆಡಿಯಾಗಿದೆ ಅಂತ ಲೆಕ್ಕ. ನೋಡಿ ಇದೀಗ ಫೈನಲ್ ಆಗಿ ಚೆನ್ನಾಗಿ ಇದು ಕುದಿ ಬಂತ, ಆ ಥರ ಬರ್ತಿದ್ದಾಗ 1 ಥ್ರೆಡ್ ಇನ್ನೇನು ಬರ್ತಿದೆ ಅಂತ ಆಗುವಾಗ ತುಪ್ಪ ಎಷ್ಟು ಅಳತೆ ಮಾಡಿ ಇಟ್ಟಿದ್ದೇವೆ ಆ ತುಪ್ಪವನ್ನು ಇದಕ್ಕೆ ಸೇರಿಸ್ಕೊಳ್ಬೇಕು. ಸೇರಿಸಿದ ನಂತರ ಸಡನ್ ಆಫ್ ಮಾಡೋದು ಬೇಡ, ಇನ್ನೊಂದು ಸ್ವಲ್ಪ ಹೊತ್ತು ಚೆನ್ನಾಗಿ ಇದು ಇನ್ನೊಂದು ಚೂರು ಬಾಯ್ಲ್ ಆಗಲಿ ಮೀಡಿಯಮ್ ಅಥವಾ ಲೋ ಫ್ಲೇಮಲ್ಲಿ. ಹಾಗೆ ಅಂತ ವಾಪಸ್ ಎಟೆಡಿಯಲ್ಲೊಮ್ಮೆ ತಂತುಪಾಕ ಅಥವಾ ಆ ಥ್ರೆಡ್ ಕನ್ಸಿಸ್ಟೆನ್ಸಿಯನ್ನು ಚೆಕ್ ಮಾಡಿ 2 ಥ್ರೆಡ್ ಅಥವಾ 2 ಎಳೆ ಪಾಕ ತನಕ ಫುಲ್ ಹೋಗೋದು ಬೇಡ. ಜಾಸ್ತಿ ಹೋದರೆ ಏನಾಗ್ತದೆ ಅಂತ ಅದು ಒಂಥರ ಗ್ರ್ಯಾನ್ಯೂಲ್ ಫಾರ್ಮೇಷನ್ ಆಗಲಿಕ್ಕೆ ಶುರು ಆಗ್ತದೆ. ನೋಡಿ 1 ಥ್ರೆಡ್ ಕನ್ಸಿಸ್ಟೆನ್ಸಿಗೆ ಕ್ಲೀನಾಗಿ ಉಂಟು. ಸೊ ಈ 1 ಥ್ರೆಡ್ ಕನ್ಸಿಸ್ಟೆನ್ಸಿ ಚೆನ್ನಾಗಿ ಬಂತು ಅಂತ ಆದಾಗ ಇಲ್ಲಿಗ ಸ್ಟವನ್ನು ಆಫ್ ಮಾಡಿಕೊಳ್ಬೋದು. ಸ್ಟವ್ ಆಫ್ ಮಾಡಿದ ತಕ್ಷಣ ಏನೇ ಹಿಪ್ಪಲಿ ಚೂರ್ಣ ಮಾಡಿ ಇಟ್ಟಿದ್ದೇವೆ, ಹಿಪ್ಪಲಿಯನ್ನು ಪೌಡ್ರ್ ಮಾಡಿ ಫೈನ್ ಪೌಡ್ರ್ ಆಗಿರಬೇಕು, ಅದನ್ನು ಇದಕ್ಕೆ ಸೇರಿಸ್ಕೊಳ್ಬೇಕು. ಸ್ವಲ್ಪ ಸೇರಿಸ್ಕೊಂಡು ಚೆನ್ನಾಗಿ ಕೈಯಾಡಿಸಿ ತೊಳಸಿ ಒಂದು ಹೋಮೋಜಿನಸ್ ಮಿಕ್ಸ್ಚರ್ ಅಥವಾ ಒಂದು ಚೆನ್ನಾಗಿರುವಂತಹ ಕನ್ಸಿಸ್ಟೆನ್ಸಿ, ಸ್ವಲ್ಪ ಕೂಡ ಕಾಳು ಕಟ್ಟದಾಗಿರುವ ರೀತಿಯಲ್ಲಿ ಅದನ್ನು ಚೆನ್ನಾಗಿ ಕೈ ಹಾಕಿ ತೊಳಸಬೇಕು. ಆವಾಗ ನೀಟಾಗಿರುವಂತಹ ಒಂದು ಅವಲೇಹ ಸಿದ್ಧಿ ಆಗ್ತದೆ. ಸೊ ಇದಲ್ಲದೆ ಅವಲೇಹ ಸಿದ್ಧಿ ಲಕ್ಷಣಗಳು ಬೇರೆ ಇದೆ ಆಯುರ್ವೇದದಲ್ಲಿ, ನಾನು ಎಲ್ಲ ಈಗ ಇಲ್ಲಿ ವಿವರಿಸ್ತಿಲ್ಲ. ಸಿಂಪಲ್ ಆಗಿ ಒಂದು ಅಡುಗೆ ಮಾಡುವ ರೀತಿಯಲ್ಲಿ ಇದನ್ನು ನಾನು ಹೇಳ್ತಿದ್ದೇನೆ. ನೋಡಿ ನೀಟಾಗಿ ಕಾಳು ಕಟ್ಟದಾಗೆ ಅದನ್ನು ಚೆನ್ನಾಗಿ ತೊಳಸಬೇಕು. ಈ ಥರ ತೊಳಸಿದ ನಂತರ ನಿಮ್ಗೀಗ ಡೌಟ್ ಬರ್ಬೋದು, ಇನ್ನೊಂದು ಐಟಮ್ ಬಾಕಿ ಆಯ್ತಲ್ಲ ಅಂತ. ಹೌದು, ಅವಲೇಹ ಸಿದ್ಧಿ ಆಯ್ತು, ಇಲ್ಲಿ ನಮಗೆ ಫೈನಲ್ ಪ್ರಾಡಕ್ಟ್ ಸಿಕ್ಕಿತು. ಇನ್ನೊಂದು ಪ್ರಾಡಕ್ಟ್ ಯಾವುದು ಬಾಕಿ ಆದದ್ದು ಹಾಕಲಿಕ್ಕೆ? ಮಧು ಅಥವಾ ಹನಿ ಅಥವಾ ಈ ಜೇನನ್ನು ಬಿಸಿ ಇರುವಾಗ ಇದಕ್ಕೆ ಹಾಕುವ ಹಾಗೆ ಇಲ್ಲ. ಹಾಗೆ ಇದನ್ನೀಗ ಚೆನ್ನಾಗಿ ನಾನು ತೊಳಸ್ತಾ ಇದ್ದೇನೆ. ತದನಂತರ ಇದನ್ನು ಕೂಲ್ ಆಗಲಿಕ್ಕೆ ಬಿಡಬೇಕು. ಸಂಪೂರ್ಣವಾಗಿ ಅದು ತಣ್ಣಗೆ ಆದಾಗ ಇದಕ್ಕೆ ನಾವು ಜೇನುತುಪ್ಪವನ್ನು ಸೇರಿಸ್ಕೊಳ್ಬೇಕು. ಅದು ಕೂಡ ಮೊದಲೇ ಅಳತೆ ಮಾಡಿ ಇಟ್ಟ ಹಾಗೆ. ಇಲ್ಲಿಗ ಕಂಪ್ಲೀಟ್ ಕೂಲ್ ಆಗಿದೆ. ಕೂಲ್ ಆದಾಗ ಇನ್ನೂ ಸ್ವಲ್ಪ ಕನ್ಸಿಸ್ಟೆನ್ಸಿ, ಮಂದತ್ವ ಅಥವಾ ಥಿಕ್ನೆಸ್ ಬಂದಿದೆ. ಈ ಹದದಲ್ಲಿ ಇರಬೇಕಾದ್ರೆ ನಾವೀಗ ಇಲ್ಲಿ ಇದಕ್ಕೆ ಅಳತೆ ಮಾಡಿಟ್ಟಂತಹ ಜೇನುತುಪ್ಪವನ್ನು ಸೇರಿಸ್ಕೊಳ್ಬೇಕು. ಜೇನುತುಪ್ಪ ಕಂಪ್ಲೀಟ್ ತಣ್ಣಗಿರುವಾಗ ಮಾತ್ರವೇ ಸೇರಿಸಬೇಕು. ಹಾಗೆ ಈಗ ಇದನ್ನು ಸೇರಿಸಿಕೊಂಡು ವಾಪಸ್ ಇದನ್ನು ಚೆನ್ನಾಗಿ ತೊಳಸಿಕೊಂಡು ಚೆನ್ನಾಗಿರುವಂತಹ ಒಂದು ಅವಲೇಹ ನಮ್ಮದು ಇಲ್ಲಿ ರೆಡಿ ಆಗ್ತಾ ಉಂಟು. ಹಾಗೆ ಚೆನ್ನಾಗಿರುವ ಅವಲೇಹ ಸಿದ್ಧಿ ಆಗ್ತಾ ಇದ್ದ ಹಾಗೆ ಈ ವಾಸಾವಲೇಹವನ್ನು ಮುಖ್ಯವಾಗಿ ಕೆಮ್ಮು ಅಥವಾ ದಮ್ಮು, ಮುಖ್ಯವಾಗಿ ಆ ಬ್ರಾಂಕೋ ಡೈಲೇಟರ್ ಆ್ಯಕ್ಷನ್ ಈ ಮದ್ದಿಗೆ ಇರ್ತದೆ. ಅದಲ್ಲದೆ ಆ್ಯಂಟಿಮೈಕ್ರೋಬಿಯಲ್ ಆ್ಯಕ್ಷನ್ ಕೂಡ ಇರ್ತದೆ. ದೊಡ್ಡವರು ಇದನ್ನೊಂದು 6 ರಿಂದ 12 ಗ್ರಾಮ್ನಷ್ಟು ಬೆಳಗ್ಗೆ ರಾತ್ರಿ ಅಂತ ಬಿಸಿ ನೀರು ಅಥವಾ ಬಿಸಿ ಹಾಲು ಇದರ ಜೊತೆಗೆ ತಗೊಳ್ಬೋದು. 1 ಚಮಚ ಇದನ್ನು ತೆಕ್ಕೊಂಡು ಮತ್ತು 1 ಗ್ಲಾಸ್ ಬಿಸಿ ಹಾಲು ಅಥವಾ ಬಿಸಿ ನೀರು ಕುಡಿಬೋದು. ಚಿಕ್ಕ ಮಕ್ಕಳಿಗೆಲ್ಲಾದರೆ 1 ರಿಂದ 2 ಗ್ರಾಮ್ನಷ್ಟು ಬಿಲೋ 5 ವರ್ಷ ಇದ್ದವರು ಆ ಥರ ತಗೊಳ್ಬೋದು. ಹಾಗಾಗಿ ಈ ವಾಸಾವಲೇಹ ಅಂತ ಹೇಳುವಂತಹ ಒಂದು ಸುಲಭವಾದ ಮದ್ದು ನಿಮ್ಮಲ್ಲಿ ಆಡಿಸೋಗೆಯ ಲಭ್ಯತೆ ಎಲ್ಲ ಇದ್ದರೆ ಇಂತಹ ಒಂದು ಮದ್ದು ಸ್ಟೋರ್ ಮಾಡಿ ನಾವು ಇಟ್ಟುಕೊಂಡ್ರೆ ಇದರ ಶೆಲ್ಫ್ ಲೈಫ್ ನೋಡಲಿಕ್ಕೆ ಹೋದರೆ 3 ವರ್ಷವರೆಗೂ ಏನು ಹಾಳಾಗೋದಿಲ್ಲ. ಹಾಗೆ ಅಂತ ಇದನ್ನು ನಾವು ಒಮ್ಮೆ ಪ್ಯಾಕ್ ಮಾಡಿ ಇಟ್ಟರೆ ಅದು ಹಾಗೆ ಹಾಳಾಗೋದಿಲ್ಲ ಅಂತ, ಒಮ್ಮೆ ಮುಚ್ಚಾಳ ಓಪನ್ ಮಾಡಿ ಇಟ್ಟರೆ ಮತ್ತೆ ಮಾಯ್ಶ್ಚರ್ ಅಟ್ಯಾಕ್ ಆಗಿ ಮತ್ತೆ ಹಾಳಾಗ್ಬೋದು. ಹಾಗಾಗಿ ಒಮ್ಮೆ ಮಾಡಿದರೆ ಅಟ್ಲೀಸ್ಟ್ ಒಂದು 6 ತಿಂಗಳವರೆಗೂ ಏನೂ ಆಗಲಿಕ್ಕಿಲ್ಲ. ನೀವು ಫ್ರಿಜ್ಜಲ್ಲೆಲ್ಲ ಇಡಬೇಕು ಅಂತಿಲ್ಲ, ಹೊರಗೆ ಇಡ್ಬೋದು. ಇದನ್ನು ನಿತ್ಯ ಸೇವಿಸೋದ್ರಿಂದಾಗಿ ಕೆಮ್ಮು, ಶೀತ ಇಂತಹ ಸಮಸ್ಯೆಗಳಿಗೆಲ್ಲ ಒಂದು ಬಾರಿ ಒಳ್ಳೆ ಮದ್ದು. ನಿಮಗೆ ಕೆಮ್ಮು ಶೀತ ಇದೆ ಅಂದರೆ ಪ್ರತಿ ಸಲ ಇದನ್ನೇ ತಗೊಳ್ಬೇಕು ಅಂತಲ್ಲ, ನಿಮ್ಮ ಪಕ್ಕದ ಆಯುರ್ವೇದ ವೈದ್ಯರ ಸಲಹೆಯನ್ನು ಪಡೆದುಕೊಂಡು ಇಂತಹ ಮದ್ದು ತಯಾರಿಸಿದರೆ ಅದರ ಸೇವನೆ ಮಾಡಿ ಹಾಗೂ ಅದರ ಸದುಪಯೋಗ ಪಡಿಸಿಕೊಳ್ಳಿ ಅಂತ ನಾ ಇಲ್ಲಿ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ.
ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಅಂದ್ಕೊಳ್ತೇನೆ. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಹತ್ತಿರದಲ್ಲಿರೋ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗುವ. ಅಲ್ಲಿಯವರೆಗೂ ಟೇಕ್ ಕೇರ್. ಬಾಯ್ ಬಾಯ್.